ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ 27ನೇ ಕಂತಿಗೆ ಸ್ವಾಗತ. ಸಾವಿರದ 2018ರಲ್ಲಿ ಒಂದು ಯೋಚನೆ ಬಂತು. ನಮಗೊಂದು ಸ್ವಂತ ನಿವೇಶನ ಇದ್ದರೆ ಹೇಗೆ? ವಿದ್ಯಾರ್ಥಿಗಳಿಗೆ, ಕಲಾವಿದರಿಗೆಲ್ಲ ನಾವು ಮನೆ ಕಟ್ಟಿಸಿಕೊಟ್ಟೆವು. ನಮಗೆ ಸ್ವಂತ ಕಟ್ಟಡ ಆದರೆ ಹೇಗೆ ಅಂತ ಯೋಚನೆ ಮಾಡಿದಾಗ ಈ ಪ್ರದೇಶದಲ್ಲಿ ಒಂದು 17 ಸೆನ್ಸ್ ಜಾಗವನ್ನು ಸೆನ್ಸಿಗೆ 3,85,000 ರೂಪಾಯಿ ಮೊತ್ತ ಕೊಟ್ಟು ನಾವು ಖರೀದಿಸಿದೆವು. ಆಗ ಹಣ ಇರಲಿಲ್ಲ. ಕರ್ನಾಟಕ ಬ್ಯಾಂಕಿನಿಂದ 50 ಲಕ್ಷ ಸಾಲವನ್ನು ಮಾಡಿ 17 ಸೆನ್ಸ್ ಜಾಗ ತಗೊಂಡು ಅದರಲ್ಲಿ ಒಂದು ಕಚೇರಿ, ಒಂದು 60 ಜನ ಕೂತ್ಕೊಳ್ಳಿಕ್ಕೆ ಸಣ್ಣ ಮಿನಿ ಹಾಲ್, ಸಣ್ಣ ಸೌಧದ ಯೋಚನೆಯನ್ನು ಮಾಡಿ ಯಾರಾದರೂ ದಾನಿಗಳು ಸಿಕ್ಕಿದರೆ ಕಟ್ಟುವುದು ಅಂತ ಯೋಚಿಸಿದೆವು. ಆ ಸಂದರ್ಭದಲ್ಲಿ 2019ರಲ್ಲಿ ಒಂದು ಕರೆ ಬಂತು. ಮಂಗಳೂರಿಗೆ ಬಂದು ಸಹಿ ಹಾಕಬೇಕು ಹೇಳಿ. ಇನ್ಫೋಸಿಸ್ನ ಒಬ್ಬ ವರಿಷ್ಠ ವ್ಯಕ್ತಿ ಪರಿಚಿತರು, ನನ್ನ ಕಾಲೇಜ್ ಮೇಟ್. ಮಂಗಳೂರಿಗೆ ಹೋಗಿ ಸಹಿ ಹಾಕಿ ಹೋದೆ. ಬಿಡಿಸಿ ನೋಡುವಾಗ ಒಂದು ಬದಿಯಲ್ಲಿ ಸುಧಾಮೂರ್ತಿಯವರ ಸಹಿ ಇತ್ತು. ಇನ್ಫೋಸಿಸ್ ಫೌಂಡೇಶನ್ ನಮಗೆ 4 ಕೋಟಿಯ ಒಂದು ಭರವಸೆಯ MOU, ಅದು ಕರಪತ್ರ, ಅದಕ್ಕೆ ನಾನು ಸಹಿ ಹಾಕಿದೆ. 2020 ಫೆಬ್ರವರಿ 7ರಂದು ಇದರ ಶಿಲಾನ್ಯಾಸ ಮಾಡಿದೆವು. ಈಗ ಕೆಲಸ ಆರಂಭಗೊಳ್ಳುವ ಪೂರ್ವದಲ್ಲಿ ಬೆಂಗಳೂರಿಗೆ ಬರಲಿಕ್ಕೆ ಹೇಳಿದರು. ಬೆಂಗಳೂರಿಗೆ ಹೋಗಿ ಇನ್ಫೋಸಿಸ್ನೊಂದಿಗೆ ಮಾತುಕತೆ ಆದಾಗ ಅವರು ಹೇಳಿದರು, ನಾವು ಇಷ್ಟು ಚಿಕ್ಕ ಕಟ್ಟಡ ಕಟ್ಟಿಕೊಡುವುದಿಲ್ಲ, ನೀವು ಇನ್ನಷ್ಟು ಜಾಗ ತೆಗೆದುಕೊಂಡರೆ ದೊಡ್ಡ ಕಟ್ಟಡವನ್ನು ಕಟ್ಟಿಕೊಡುವ ಹೇಳಿದರು. ಈಗಾಗಲೇ ನಾವು ಸಾಲದಲ್ಲಿದ್ದೇವೆ, ಇನ್ನು ಪುನಃ ಜಾಗ ಏನು ಮಾಡುವುದು ಹೇಳಿದೆ. ಸನಿಹದಲ್ಲಿ ಸ್ಥಳ ಇತ್ತು, ಅದೇ ಒಂದು ಚರಿತ್ರೆ ಇದೆ ಬಿಡಿ. ಒಬ್ಬರ 10 ಸೆನ್ಸ್ ಜಾಗ, ಅದನ್ನು ಖರೀದಿಸಿದೆವು. ಅದರ ಹಿಂಬದಿಯಲ್ಲಿ ಪುನಃ ಒಂದು 5 ಸೆನ್ಸ್ ಜಾಗವನ್ನು, 12 + 5 18 ಸೆನ್ಸ್ ಜಾಗವನ್ನು ನಾವು ಪುನಃ ಖರೀದಿಸಬೇಕಾಯಿತು. ಅದು ಮೊದಲು ತೆಗೆದುಕೊಂಡ ಬೆಲೆಗಿಂತ ದ್ವಿಗುಣವಾಗಿತ್ತು ಅದರ ಮೌಲ್ಯ. ಬಿಸಿ ತುಪ್ಪ ನುಂಗಲಿಕ್ಕೂ ಅಲ್ಲ, ಹೊರ ಚೆಲ್ಲಲಿಕ್ಕೂ ಅಲ್ಲ. ಆದರೂ ಒಂದು ಸಂಘಟನೆಯ ಮಂದಿ ಸಂಕಲ್ಪ ಶುದ್ಧಿಯಿಂದ ಕೆಲಸ ಮಾಡಿದರೆ ಏನು ಸಾಧ್ಯ ಆದೀತು ಎಂಬುದಕ್ಕೆ ಇದೊಂದು ನಿದರ್ಶನ. ಆ ಸಂಕಟದ ಸಂದರ್ಭದಲ್ಲಿ ನಮ್ಮ ಸದಸ್ಯರೇ ಕಿಸೆಯಿಂದ ಲಕ್ಷ ಹಣವನ್ನು ಹಾಕಿದರು. ತುರ್ತಾಗಿ ನಾವು ಖರೀದಿಸಬೇಕಿತ್ತು. ಸೆನ್ಸಿಗೆ 7 ಲಕ್ಷ ರೂಪಾಯಿ ಅಂತೆ 18 ಸೆನ್ಸ್ ಜಾಗವನ್ನು ನಾವು ಖರೀದಿಸಬೇಕಾಯಿತು. ಆಗ ನಮಗೆ ಮಾಹೆಯ ಡಾಕ್ಟರ್ ರಂಜನ್ ಪೈ ಅವರು 50 ಲಕ್ಷದ ಭರವಸೆಯನ್ನು, ಜಿ ಶಂಕರ್ 25 ಲಕ್ಷ, ಅಂಬಲ್ಪಾಡಿ ದೇವಳದಿಂದ 25 ಲಕ್ಷ ಪ್ರಾಪ್ತಿಯಾಯಿತು. ಉಳಿದ ಹಣವನ್ನು ಸದಸ್ಯರು ಮುಂಗಡವಾಗಿ ಕೊಟ್ಟು ಜಾಗವನ್ನು ಖರೀದಿಸಿದೆವು. ಒಂದರ್ಥದಲ್ಲಿ 4+1 ಅಂತಸ್ತಿನ ಕಟ್ಟಡದ ನಕಾಶೆ ಆಯಿತು, ಕೆಲಸ ಆರಂಭ ಆಯಿತು. ನಮಗೆಲ್ಲ ಗೊತ್ತಿದೆ, 2020 ಏಪ್ರಿಲ್ ತಿಂಗಳಲ್ಲಿ ಮಹಾಮಾರಿ ವಿಶ್ವವನ್ನೇ ತಲ್ಲಣಗೊಳಿಸಿದಂಥ ಕೊರೋನಾ ಆವರಿಸಿತು. ಅಲ್ಲಿಗೆ ಆರಂಭಗೊಂಡ ಕೆಲಸ ಸ್ಥಗಿತಗೊಂಡಿತು. ಅಷ್ಟಾಗುವಾಗ ಮತ್ತೆ 1-1.5 ವರ್ಷ ಆದ ಮೇಲೆ ಇನ್ಫೋಸಿಸ್ ಫೌಂಡೇಶನ್ನ ಆಡಳಿತ ಮಂಡಳಿಯವರು ನಿವೃತ್ತಿ ಹೊಂದಿದರು. ಸುಧಾಮೂರ್ತಿಯವರು ನಿವೃತ್ತರಾದರು. ಯಾರು ನಮಗೆ ಮಧ್ಯವರ್ತಿಯಾಗಿದ್ದರೋ ಪ್ರಭಾವಿ ವ್ಯಕ್ತಿ, ಅವರು ನಿವೃತ್ತರಾದರು. ಹೊಸ ತಂಡಕ್ಕೆ ಇಷ್ಟು ದೊಡ್ಡ ಮೊತ್ತವನ್ನು ಉಡುಪಿಗೆ ಏನು ಕೊಡುವುದು ನಾವು ಎಂಬ ಚಿಂತನೆ ಬಂತು. ಯಾಕಂದರೆ 4 ಕೋಟಿ ಸಾಲದಾಯಿತು. ಮತ್ತೆ ಪುನಃ 2022ರಲ್ಲಿ 8.3 ಕೋಟಿಯ ಒಂದು MOU ಆಯಿತು, ಅದು ಸಾಲದಾಯಿತು. ಮತ್ತೆ ಪುನಃ 3.5, ಒಟ್ಟು 15.8 ಕೋಟಿಯ ನೆರವು ಇನ್ಫೋಸಿಸ್ ಫೌಂಡೇಶನ್ ಇದಕ್ಕೆ ಬಂತು. ಈ ನಡುವೆ ಸಾಕಷ್ಟು ಚರ್ಚೆಗಳು, ಚಿಂತನೆಗಳು, ಮಾತುಕತೆಗಳೆಲ್ಲ ಆಯಿತು. ಆ ಬಳಿಕ ಹೊಸ ತಂಡಕ್ಕೂ ಕೂಡ ನಮ್ಮ ತಂಡದ ಬಗ್ಗೆ ಒಂದು ಅಭಿಮಾನ ಬಂತು. ಇವರು
ಸಮಾಜಕ್ಕಾಗಿ, ಕಲೆಗಾಗಿ, ವಿದ್ಯಾರ್ಥಿಗಳಿಗಾಗಿ ಕೆಲಸ ಮಾಡುವಂಥ ತಂಡ, ವ್ಯಕ್ತಿಗಳು ಅಂತ ಅವರಿಗೆ ಗೊತ್ತಾಯಿತು. ಅಂತೂ ಎಲ್ಲ ತೊಡರುಗಳನ್ನು ಮೀರಿ ಏಪ್ರಿಲ್ 21 ಇದಕ್ಕೆ ಉದ್ಘಾಟನೆಗೆ ನಾರಾಯಣ ಕೂಡಿ ಬಂತು. ಇದು ಯೋಗ. ನಾವೆಣಿಸಿದಂತೆ ಎಲ್ಲ ಆಗುವುದಿಲ್ಲ. ಕೆಲವೊಮ್ಮೆ ಆದದ್ದು ಸತ್ಯವೋ ಸುಳ್ಳೋ ಎಂಬ ಅನುಮಾನ ನಮಗೆ ಮೂಡುತ್ತದೆ. ಅದಕ್ಕೆ ಈ ಕಟ್ಟಡದ ಒಟ್ಟು ಬೆಳವಣಿಗೆಯೇ ಒಂದು ನಿದರ್ಶನ. 2000 ಇಸ್ವಿಯಲ್ಲಿ 2020ಕ್ಕೆ ಆಗಬೇಕಾದಂಥ ಉದ್ಘಾಟನೆಗೊಳ್ಳಬೇಕಾದಂಥ ಕಟ್ಟಡ 2024 1975ರಲ್ಲಿ ಆರಂಭಗೊಂಡಂಥ ಈ ಸಂಸ್ಥೆಗೆ ಇದು 50ನೇ ವರ್ಷ, ಸುವರ್ಣ ವರ್ಷ. ಒಂದರ್ಥದಲ್ಲಿ ಸುವರ್ಣ ವರ್ಷದಲ್ಲಿ ಸುವರ್ಣ ಸೌಧ. ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದಂತಹ ಕಟ್ಟಡ ನಮಗೆ ಪ್ರಾಪ್ತಿಯಾಯಿತು. ಇದಕ್ಕೆ ಮುಖ್ಯ ಕಾರಣ ಹೇಳುವುದು ಈ ಸಂಸ್ಥೆಯಲ್ಲಿರುವ ಕಾರ್ಯಕರ್ತರ ಒಂದು ಸಮರ್ಪಣಾ ಭಾವದ ತೊಡಗಿಸಿಕೊಳ್ಳುವಿಕೆ, ಪರಿಶುದ್ಧವಾದಂಥ ಕಾರ್ಯಚಟುವಟಿಕೆ. ಬೇರೆ ಯಾವುದೇ ಸ್ವಾರ್ಥ ಇಲ್ಲ. ಸಮಾಜಕ್ಕಾಗಿ ನಾವೇನಾದರೂ ಮಾಡಬೇಕು ಎಂಬುದಕ್ಕೆ ದೈವವೋ ಶಕ್ತಿಯೋ ನಮಗೆ ಕೊಟ್ಟ ದೊಡ್ಡ ಪ್ರಶಸ್ತಿಯೋ ಕೊಡುಗೆಯೋ ಮನ್ನಣೆಯೋ ಈ ಸೌಧ. ಇದರ ಮೊದಲು ನಮ್ಮ ಇತರ ಖರ್ಚು ನಮಗೆ ಬಹಳ ಕಡಿಮೆ. ಇತರ ಖರ್ಚು ಹೇಳಿದರೆ ನಾವೇ ಕುರ್ಚಿಡುವುದು, ನಾವೇ ಗುಡಿಸುವುದು, ಸುಮಾರು 3-4 ಕೋಟಿಯ ಆರ್ಥಿಕ ವ್ಯವಹಾರ. ನಮ್ಮಲ್ಲೇ ಈಗ ನಿವೃತ್ತ ಪ್ರಾಂಶುಪಾಲರು ಪ್ರೊಫೆಸರ್ ಕೆ ಸದಾಶಿವರಾವ್ ಅವರೇ ಲೆಕ್ಕಪತ್ರ ಬರೆಯುವುದು. 1-2 ಉದ್ಯೋಗಿಗಳು ಬಿಟ್ಟರೆ ಮತ್ತೆ ನಾವು ಇತರ ಖರ್ಚನ್ನು ಮಾಡುವುದು ಬಹಳ ಕಡಿಮೆ. ಆದರೆ ಈ ಕಟ್ಟಡಕ್ಕೆ ಬಂದಾಗ ಹಾಗಲ್ಲ. ಒಂದಷ್ಟು ಇತರ ಖರ್ಚುಗಳನ್ನು ಇದು ಅಪೇಕ್ಷಿಸ್ತದೆ. ವಾಚ್ಮ್ಯಾನ್ ಬೇಕು, ಎಲೆಕ್ಟ್ರಿಷಿಯನ್ ಬೇಕು, ವಿದ್ಯುತ್ ಬಿಲ್, ಕರೆಂಟ್ ಬಿಲ್ ಸಾವಿರ ಬರ್ತದೆ, ನೀರಿನ ಬಿಲ್ಲು ಬರ್ತದೆ. ಇದೆಲ್ಲ ನಮಗೆ ಸವಾಲು. ಆದರೆ ಇದನ್ನು ಉತ್ತರಿಸಬಹುದು ಎಂಬ ಒಂದು ದೃಢತೆ ನಮಗಿದೆ. ಬಹಳ ಮುಖ್ಯವಾಗಿ ಈ ಕಟ್ಟಡದಲ್ಲಿ ಒಂದು 3-4 ವಿಭಾಗಗಳಿವೆ. ಒಂದು ತಳ ಅಂತಸ್ತು, ಇದು ಗದ್ದೆ. ಇದಕ್ಕೆ ಪೈಲ್ ಫೌಂಡೇಶನ್ ಆಗಿದೆ. ಆ ಫೌಂಡೇಶನ್ಗೆ ಮೋರ್ ದ್ಯಾನ್ 1 ಕೋಟಿ ಖರ್ಚಾಗಿದೆ. ಅಷ್ಟು ಸುದೃಢವಾದಂಥ ಕಟ್ಟಡ ಇದು. ನಾವು ಹೀಗೆ ಮಿತ್ರರಲ್ಲಿ ಹೇಳುವುದಿಲ್ಲ, ಎಲ್ಲಿಯಾದರೂ ಭೂಕಂಪ ಆದರೆ ಕೊನೆಗೆ ಉಡುಪಿಯಲ್ಲಿ ಬಿಡುವ ಕಟ್ಟಡ ಯಾವುದು ಹೇಳಿದ್ರೆ ಇದು. ಅಷ್ಟು ಸುದೃಢವಾಗಿ ಇದರ ವಿನ್ಯಾಸ ಆಗಿದೆ. ತಳ ಅಂತಸ್ತಿನಲ್ಲಿ ಕಿಚನ್ ಇದೆ, ಡೈನಿಂಗ್ ಹಾಲ್ ಇದೆ, ಒಂದು ಕುಟುಂಬಕ್ಕೆ ವಾಸ್ತವ್ಯಕ್ಕೆ ಒಂದು ಸಣ್ಣ ಕೊಠಡಿ ಇದೆ. ಆಮೇಲೆ ಹಿಂಬದಿಯಲ್ಲಿ 10-12 ವಾಹನಗಳು ನಿಲ್ಲುವ ಪಾರ್ಕಿಂಗ್ ಏರಿಯಾ ಇದೆ. ಗ್ರೌಂಡ್ ಫ್ಲೋರಲ್ಲಿ ನಮ್ಮ ಸಭಾಂಗಣ ಬರ್ತದೆ. ಸೀಟಿನ ಗ್ರೌಂಡ್ ಫ್ಲೋರ್ನಲ್ಲಿ ಸಭಾಂಗಣದಲ್ಲಿ ಆಸನದ ವ್ಯವಸ್ಥೆ ಇದೆ. ಹಾಗೆ ಶೌಚಾಲಯ ಇದೆಲ್ಲ. ಮೊದಲ ಅಂತಸ್ತಿನಲ್ಲಿ ಬಾಲ್ಕನಿ ಇದೆ. ಅದರಲ್ಲಿ 122 ಆಸನಗಳಿವೆ. ಒಂದು ಬದಿಯಲ್ಲಿ ನಮ್ಮ ಕಚೇರಿಗೂ ವ್ಯವಸ್ಥೆ ಇದೆ. ನಮ್ಮ ಕಚೇರಿ ಇಲ್ಲೇ ಇನ್ನು ಕಾರ್ಯನಿರ್ವಹಿಸ್ತದೆ. ಎರಡನೇ ಅಂತಸ್ತಿನಲ್ಲಿ ವಿಶಾಲವಾದಂಥ ಪ್ರದೇಶ. ಅಲ್ಲಿ 60 ಸೀಟಿನ ಒಂದು ಕಾನ್ಫರೆನ್ಸ್ ಹಾಲ್, ಯಾವುದೇ ಸಭೆ ಸಮಾರಂಭ ಪುಸ್ತಕ ಬಿಡುಗಡೆ ಮಾಡುವಂಥ ಒಂದು ಮಿನಿ ಹಾಲ್, ನಮ್ಮ ಬೋರ್ಡ್ ಮೀಟಿಂಗಿಗೆ ಒಂದು ಕೊಠಡಿ. ಪುಸ್ತಕ ಅಥವಾ ಯಾವುದೇ ಸಂಶೋಧನೆ ಮಾಡುವುದಿದ್ದರೆ, ಮ್ಯೂಸಿಯಂ ಮಾಡುವುದಿದ್ದರೆ ಒಂದಷ್ಟು ವಿಶಾಲವಾದ ಸ್ಥಳಗಳಿವೆ.
ಇಲ್ಲಿ ಸಂಶೋಧಕರಿಗೆ ವಾಸ್ತವ್ಯಕ್ಕೆ 2 ಸಿಂಗಲ್ ಬೆಡ್ರೂಮಿನ ವ್ಯವಸ್ಥೆ ಇದೆ, ಮತ್ತು 3 4 ಬೆಡ್ಡಿನ ಕೊಠಡಿಗಳಿವೆ. ಅದರ ಮೇಲೆ ಒಂದು ರೂಫ್ ಟಾಪ್ ಮಾಡಲಿಕ್ಕೆ ಅವಕಾಶ ಇದೆ. ಅದು ಮಾಡಿದರೆ ಒಂದು 400-500 ಜನರಿಗೆ ಅಲ್ಲಿ ಆಸನಕ್ಕೆ ವ್ಯವಸ್ಥೆ ಇದೆ, ವೇದಿಕೆ ಮಾಡಿದರೆ. ಮತ್ತು ಅದರ ಮೇಲೆ ಸೋಲಾರನ್ನು ನಾವು ಅಳವಡಿಸಿದರೆ ನಮಗೆ ಉಚಿತವಾದ ವಿದ್ಯುತ್ ಸಂಪರ್ಕವು ಸಿಗ್ತದೆ. ಇದು ಮುಂದೆ ಆಗಬೇಕಾದ್ದು. ಈಗ 15.8 ಕೋಟಿಯ ಕಟ್ಟಡ ಮತ್ತು ಸಭಾಂಗಣ ಪೂರ್ತಿಯಾಗಿದ್ದರೆ ಇನ್ನೂ ಒಂದು 2.5-3 ಕೋಟಿಯ ಕೆಲಸ ಕಾರ್ಯಗಳು ಬಾಕಿ ಇವೆ. ಅದು ಮುಂದಿನ ದಿನದಲ್ಲಿ ಫೌಂಡೇಶನ್ ಕೊಡ್ಬೋದು ಎಂಬ ಭರವಸೆ. 21ನೇ ತಾರೀಕಿಗೆ ಫೌಂಡೇಶನ್ನ ವಿಶ್ವಸ್ತರು ಬಂದಿದ್ದರು. ಅವರು ಒಟ್ಟು ನಮ್ಮ ಚಟುವಟಿಕೆಯನ್ನು ನೋಡಿ ತುಂಬ ಸಂತಸಪಟ್ಟರು. ಬಹುಶಃ ಇದರ ನಿರ್ವಹಣೆಗೂ ಕೂಡ 5 ವರ್ಷಕ್ಕೆ ಅಲ್ಲಿಂದ ಅನುದಾನ ಬರುವ ಒಂದು ಭರವಸೆ ನನಗಿದೆ. ಅವರಿಗೆ ಮನದಟ್ಟಾಗಿದೆ ಈ ಸಂಸ್ಥೆ ಯಾವ ಉದ್ದೇಶದಿಂದ ಕೆಲಸ ಮಾಡ್ತದೆ ಎಂಬುದು. ಈಗ ಬಹಳ ಮುಖ್ಯ ಸವಾಲು ಇದನ್ನು ಸಮಾಜ ಉಪಯೋಗಿಸುವಂತೆ ತೆರೆದುಕೊಳ್ಳುವಂಥದ್ದು. ನಾವು ಎಷ್ಟೋ ಸಲ ನೋಡ್ತೇವೆ, ಸಂಘಟನೆಗಳು ಏನು ಮಾಡ್ತವೆ ಹೇಳಿದರೆ ಭಯ ಅವರಿಗೆ. ಬೇರೆಯವರು ಬಂದರೆ ಎಲ್ಲಿ ಇದನ್ನು ಆಕ್ರಮಿಸಿಕೊಳ್ತಾರೆ, ಅಥವಾ ನಾವೆಲ್ಲಿ ಕಳೆದು ಹೋಗ್ತೇವೆ, ನಾವೆಲ್ಲಿ ನಷ್ಟ ಹೊಂದುತ್ತೇವೆ, ದಿವಾಳಿ ಆಗುತ್ತೇವೆ, ಆದ್ದರಿಂದ ನಾವು ಅವರಿಗೆ ಲೆವಿಯನ್ನು ಹಾಕಬೇಕು. ಅದಕ್ಕೆ ವಿರುದ್ಧವಾದ ಯೋಚನೆ ನಮ್ಮದು. ನಾವು 5 ದಶಕಗಳ ಕಾಲ ಬೇರೆ ಬೇರೆ ವ್ಯಕ್ತಿಗಳ, ಸಂಸ್ಥೆಗಳ, ಮಠಗಳ ಸಭಾಂಗಣದಲ್ಲಿ, ಪ್ರದೇಶದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೆವು. ಆಗ ಎಲ್ಲವನ್ನು ಹೇಳಲಿಕ್ಕೆ ಆಗುವುದಿಲ್ಲ, ತುಂಬ ಉಪಕೃತರಾಗಿದ್ದೇವೆ. ಅದರ ಒಂದಿಗೆ ತುಂಬ ಸಲ ಸಂಕಟವನ್ನು, ನೋವನ್ನು, ಮಾನವನ್ನು, ಅವಮಾನವನ್ನು ಪಟ್ಟಿದ್ದೇವೆ. ನಾವು ಪಟ್ಟದ್ದು ಯಾಕೆ ಹೇಳಿದರೆ ಸ್ವಂತಕ್ಕಲ್ಲ, ಇದು ಒಂದು ಸಂಸ್ಥೆಗೋಸ್ಕರ ನಾವು ಒದ್ದಾಡ್ತಾ ಇದ್ದದ್ದು. ಎಷ್ಟೋ ಮಂದಿ ನಮ್ಮನ್ನು ಅರ್ಥ ಮಾಡಿಕೊಂಡವರು ತುಂಬ ಮಂದಿ. ಇದರ ನಡುವೆ ನಮಗೆ ತುಂಬ ಮುಜುಗರಾದ ಸಂಗತಿಗಳು, ಸಂಕಟ ಆದ ಸಂದರ್ಭಗಳು ಇವೆ. ಬಹಳ ಸ್ಪಷ್ಟ ಏನು ಹೇಳಿದರೆ, ನಮಗಾದ ಸಂಕಟವೋ ಮುಜುಗರವೋ ಬೇರೆ ಸಂಘಟನೆಯವರಿಗೆ ಆಗಬಾರದು, ಬೇರೆ ಕಲಾವಿದರಿಗೆ ಆಗಬಾರದು, ಅಥವಾ ಪ್ರೇಕ್ಷಕರಿಗೆ ಆಗಬಾರದು. ಬಹಳ ಮುಖ್ಯ ಸಂಗತಿ ಹೇಳಿದರೆ, ಈ ಸಭಾಂಗಣಕ್ಕೆ ಒಬ್ಬ ಕಲಾವಿದ ಬಂದರೆ ಅವನಿಗೆ ಹೆಚ್ಚು ಕಿರಿಕಿರಿಲ್ಲದೆ, ಸಮಸ್ಯೆ ಇಲ್ಲದೆ ಪ್ರದರ್ಶನದಕ್ಕೆ ಅನುಕೂಲ ಆಗಬೇಕು. ಇನ್ನೊಂದು, ಇಲ್ಲಿಗೆ ಪ್ರೇಕ್ಷಕನಾಗಿ ಬಂದ ಸಹೃದಯನಿಗೆ ನೆಮ್ಮದಿಯಲ್ಲಿ ಬಂದು ಕಲೆಯನ್ನು ಆಸ್ವಾದಿಸುವ ಇಲ್ಲಿ ಪರಿಸರ ನಿರ್ಮಾಣ ಆಗಬೇಕು. ಅದು ಎಲ್ಲಿಂದ ಆರಂಭ ಆಗ್ತದೆ ಹೇಳಿದರೆ, ಅವನು ವಾಹನದಲ್ಲಿ ಬಂದರೆ ಪಾರ್ಕಿಂಗ್ ಏರಿಯಾದಿಂದ. ಈಗ ನಮಗೆ ಇಲ್ಲಿ ಕೆಳಭಾಗದಲ್ಲಿ ಒಂದು 10-12 ವಾಹನ ನಿಲ್ಲುವುದಾದರೆ, ನಮ್ಮ ಕಟ್ಟಡದ ಎಡಬಾದಿಯಲ್ಲಿ ಒಂದು 9 ಸೆನ್ಸ್ ಜಾಗ ಬಫರ್ ಝೋನ್, ಅದು ಯಾರೂ ಉಪಯೋಗಿಸಲಿಕ್ಕಿಲ್ಲ, ಅಲ್ಲಿ ವಾಹನ ನಿಲ್ಲಿಸ್ಬೋದು. ಅದು ನಮಗೆ ಉಚಿತವಾಗಿ ಸಿಕ್ಕಿದೆ. ಅಲ್ಲಿಂದ 10-20 ವಾಹನ ನಿಲ್ಲಿಸ್ಬೋದು. ಮುಂಭಾಗದಲ್ಲಿ ಸ್ವಲ್ಪ ವಾಹನ ನಿಲ್ಲಿಸ್ಬೋದು. ನಮ್ಗೆ ಗೊತ್ತಿದೆ, ನಾವೊಂದು 25 ವರ್ಷದ ದುರಾಲೋಚನೆ ಆದರೂ ಮಾಡಬೇಕು. ಇನ್ನು ಮುಂದೆ ಪ್ರತಿಯೊಬ್ಬರು ವಾಹನದಲ್ಲೇ ಬರ್ತಾರೆ. 50 ಜನ ಬಂದರೆ ಒಂದು 30-40 ನಾವು ಕಾರನ್ನು ನಿರೀಕ್ಷೆ ಮಾಡಬೇಕು. ಪಾರ್ಕಿಂಗ್ ಎಲ್ಲಿ ಮಾಡೋದು? ಇದೆಲ್ಲ ನಾವು ಪ್ರೇಕ್ಷಕರಾಗಿ ಪಟ್ಟ ಸಂಕಟ. ಎಷ್ಟೋ ಮಂದಿ ಬರುವುದಿಲ್ಲ, ಅಲ್ಲಿ ಪಾರ್ಕಿಂಗ್ಗೆ ಜಾಗವೇ ಇಲ್ಲ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಆಸೆ ಇದೆ. ಹಿಂಬದಿಯಲ್ಲಿ 40 ಸೆನ್ಸ್ ಜಾಗ ಇದೆ, ಗದ್ದೆ ಇದೆ. ಅದರ ಮಾಲಕರು ತುಂಬ ಸಹೃದಯರು, ನಮ್ಮ ಸಂಸ್ಥೆಯ ಸಾಮಾಜಿಕ ಚಟುವಟಿಕೆ ಬಗ್ಗೆ ತುಂಬ ಗೌರವ ಇರುವವರು. ಅವರೊಂದು ಮಾತು ಕೊಟ್ಟಿದ್ದಾರೆ, ಅದನ್ನು ವಿಕ್ರಯಿಸುವ ಪೂರ್ವದಲ್ಲಿ ನಿಮ್ಮಲ್ಲಿ ಒಂದು ಮಾತನ್ನು ಕೇಳ್ತೇವೆ ಹೇಳಿ. ಇದರ ಹಾಗೆ ಒಳಿದು ಬಂದೀತು. ಯಾಕಂದರೆ ಸಂಕಲ್ಪ ಶುದ್ಧಿಯಿಂದ ನಾವು ಕೆಲಸ ಮಾಡುವುದು, ಅದಕ್ಕೆ ಸಿದ್ಧಿ ಪ್ರಾಪ್ತಿಯಾಗ್ತದೆ ಎಂಬ ಭರವಸೆ ನಮಗೆ. ಅದು 2 ಕೋಟಿಗೂ ಮೇಲ್ಪಟ್ಟ ಒಂದು ದೊಡ್ಡ ಸೊತ್ತು. ಅದು ಸಿಕ್ಕಿದರೆ ಅಂತೂ ಖಂಡಿತಕ್ಕೂ ಪ್ರೇಕ್ಷಕ ನೆಮ್ಮದಿಯಲ್ಲಿ ಬಂದು ವಾಹನವನ್ನು ನಿಲ್ಲಿಸಿ ಒಳಗೆ ಬಂದು ನೆಮ್ಮದಿಯ ಪರಿಸರದಲ್ಲಿ, ತಂಪಾದ ಪರಿಸರದಲ್ಲಿ, ಯಾವುದೇ ಶಬ್ದ ಮಾಲಿನ್ಯ ಇಲ್ಲದೆ ರಸಾಸ್ವಾದನೆ ಮಾಡಿ ನೆಮ್ಮದಿಯಿಂದ ಇಲ್ಲಿಂದ ನಿರ್ಗಮಿಸಬೇಕು. ಇದು ಪ್ರೇಕ್ಷಕ. ನಾನು ಹೇಳೋದುಂಟು, ನಮಗೆ ಪ್ರೇಕ್ಷಕರು ಮತ್ತು ಕಲಾವಿದರು ದೇವರು, ಅವರಿಬ್ಬರಿಗೆ ತೊಂದರೆ ಆಗಬಾರದು. ಸ್ನೇಹಿತರೆ, ನೀವಿನ್ನೂ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುತ್ತಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಹಿಂದ್.